ಮತ್ತಿದು ಪೂರ್ತಿಯಾಗಿ ನಿಶುಲ್ಕ, ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ. ಆಮೇಲೆ ನಿವಾಸಿ ಅಲ್ಲೇ ಇರಬೇಕು. 8ರಿಂದ ಮೇಲೆ 10ರಿಂದ ಒಳಗೆ ಈ ಮಕ್ಕಳು ಬಂದರು ಅಂತಂದ್ರೆ 12 ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರು ಇರಬೇಕು. ಸುಮಾರು 150 ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ. ಇಲ್ಲಿ ನಿಂತರ ದಿಗಂತದವರೆಗೆ ಏನು ಕಾಣಿಸುತ್ತೆ ಇದ್ರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು. ಅವ್ರ ಮನೆಗೆ ಹೋಗಾಗ ಮನೆ ಕಟ್ಟಂದ್ರೆ ಮನೆ ಕಟ್ಟಿರ್ಬೇಕು. ಕಾರ್ಪೆಂಟ್ರಿ ಮಾಡ್ತಾರೆ, ಅದರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರ, ಕ್ಯಾಮೆಲ್ ರೈಡಿಂಗ್ ಮಾಡ್ತಾರ, ಬುಲ್ ರೈಡಿಂಗ್ ಮಾಡ್ತಾರ. ಹೊಲದೊಳಗೆ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರೆ. ತರಕಾರಿಯನ್ನ, ಅದು ವೈದಿಕ ಗಣಿತ ಕಲಿಸ್ತೀವಿ ನಾವು, ಲೀಲಾವತಿಯನ್ನು ಕಲಿಸ್ತೀವಿ. ಅದಕ್ಕಿಂತ ಮುಂಚೆ ಅಂಗಗಣಿತಂ ಕಲಿಸ್ತೀವಿ. ದೇಶದ ನೈಜ ಇತಿಹಾಸವನ್ನು ಮಕ್ಕಳಿಗೆ ಕಲಿಸ್ತೀವಿ. ಇದ್ರ ಜೊತೆಗೆ ವಿಜ್ಞಾನ ಅಂತೂ ಎಲ್ಲನೂ ಕಲಿಸ್ತೀವಿ. ಆಯುರ್ವೇದ ಕಲಿಸ್ತೀವಿ, ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ. ಸಂಗೀತ ಶಾಸ್ತ್ರ ಕಲಿಸ್ತೀವಿ. 7-8 ಪ್ರಕಾರದ ಸಂಗೀತಗಳನ್ನು ಓದ್ತಾ ಇದ್ದಾರೆ. 60 ಬೇರೆ ಬೇರೆ ಧನುರ್ವಿದ್ಯೆ ಇವುಗಳನ್ನು ಓದ್ತಾರೆ. ಇದ್ರ ಜೊತೆಗೆ ಒಂದು ಸಂಕಲ್ಪ ಏನು ನಮ್ದು ಅಂದ್ರೆ, ಈ ಮಕ್ಕಳು 12 ವರ್ಷಕ್ಕೆ ಮನೆಗೆ ಹೋಗುವ ಹೊತ್ನಾಗ ಒಬ್ಬ ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಳಿಸ್ಬೇಕು ಅಂತ. ಜಗತ್ತಿನೊಳಗಿರುವಂತ ಎಲ್ಲಾ ಶಾಲೆಗಳು ರೊಕ್ಕ ತಗೊಂಡು ಶಾಲೆ ಕಲಿಸ್ತಾರೆ. ಇದು ರೊಕ್ಕ ಕೊಟ್ಟು ಶಾಲೆ ಕಲಿಸೋದು. ನಾವು ಮನೆಗೆ ಹೋಗುವ ಹೊತ್ನಾಗ 5 ಲಕ್ಷ ರೂಪಾಯಿ ಕೊಟ್ಟು ಆ 5 ಲಕ್ಷ ರೂಪಾಯಿದೊಳಗೆ ವ್ಯವಸಾಯ ಸ್ಟಾರ್ಟ್ ಮಾಡ್ಬೇಕು. ಅವ್ನು ಮನೆಗೆ ಹೋದ ತಕ್ಷಣ ಅವ್ನು ಹೋದ ಕೂಡಲೇ 4 ಮಂದಿಗೆ ನೌಕರಿ ಕೊಡ್ಬೇಕು. ನೌಕರಿ ಯಾರ ಕಡೆನೂ ಕೇಳಬಾರ್ದು. ಯಾಕಂದ್ರೆ ನೌಕರಿ ಕೊಡಕ್ಕೆ ಸರ್ಟಿಫಿಕೇಟ್ ಹತ್ತಂಗಿಲ್ಲ, ನೌಕರಿ ಮಾಡಕ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಹಿಂಗಾಗಿ ನಾವು ಸರ್ಟಿಫಿಕೇಟ್